ಸರಿ ಬಾಯ್, ಹುಷಾರು ಡ್ರೈವ್ ಮಾಡುವಾಗ. ಟಾಟಾ, ಬೇಗ ಬಂದ್ಬಿಡು. ಹಾ, ನಮಸ್ಕಾರ. ಬನ್ನಿ ಬನ್ನಿ, ಎಲ್ರು ಬೇಗ ಬನ್ನಿ, ಕೆಲಸ ಶುರು ಮಾಡೋಣ. ರೆಡಿ ತಾನೆ? ಮಿಕ್ಕಿ ಮಿನಿ ಬಂದ್ರೆ ನನಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಅದಕ್ಕೆ ಬಾಗ್ಲು ಹಾಕ್ಬಿಟ್ಟೆ. ಇವತ್ತಿನ ಕೆಲಸ ಪ್ರಾಜೆಕ್ಟ್ ಬುಕ್ಸ್. ಈ ಬುಕ್ಸ್ಗಳನ್ನೆಲ್ಲ ಸಾರ್ಟ್ ಔಟ್ ಮಾಡೋದು. ನಾವು ನಮ್ಮ ಹಳೆ ಮನೆಯಿಂದ ಇಲ್ಲಿ ಶಿಫ್ಟ್ ಆದಾಗ ದಿನನಿತ್ಯ ಬಳಕೆಗೆ, ಆಮೇಲೆ ತುಂಬಾ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಇದೆಯೋ ಅಂಥದ್ದೆಲ್ಲ ತಂದ್ಬಿಟ್ಟಿದೆ. ಆ ಮನೆಯಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಸಾಮಾನಿದೆ. ಆ ಸಾಮಾನುಗಳಲ್ಲಿ ಬುಕ್ಸ್ ಕೂಡ ಅಲ್ಲೇ ಬಿಟ್ಬಿಟ್ಟಿದೆ. ನಿಧಾನಕ್ಕೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಮಾಡಿ ಎಲ್ಲ ಆಮೇಲೆ ತರೋಣ ಅಂತಂದ್ಬಿಟ್ಟು. ಸೊ ನಿಮ್ಗೆಲ್ರಿಗೂ ಗೊತ್ತಲ್ಲ, ನನಗೆ ಬುಕ್ಸ್ ಅಂದರೆ ಎಷ್ಟು ಇಷ್ಟ. ಬುಕ್ಸ್ ಅಂದರೆ ಪ್ರಾಣ. ಬರೀ ನನಗೊಬ್ಳಿಗೆ ಅಲ್ಲ, ನಮ್ಮಲ್ಲಿ ಎಲ್ರಿಗೂ ಹಾಗೇನೆ. ಬುಕ್ಸ್ ಅಂದರೆ ಅಷ್ಟೊಂದು ಒಂಥರ ಹುಚ್ಚು. ಆ್ಯಂಡ್ ನಮ್ಮ ಹಾಬಿ ಕೂಡ, ಬುಕ್ಸ್ ಓದೋದು ನಮ್ಮ ಹಾಬಿ ಕೂಡ. ಅದಕ್ಕೆ ಮೊನ್ನೆ ಸುಬಿಕುಟಿ ಹೋಗ್ಬಿಟ್ಟು ಒಂದಿಷ್ಟು ಬುಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಂದ್ಲು. ಸೊ ಫಸ್ಟ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಟ್ ಆಫ್ ಬುಕ್ಸ್ ಎಲ್ಲ ತರ್ತೀವಿ ಅಷ್ಟೊತ್ತಿಗೆ. ಯಾಕೆಂದ್ರೆ ಇದನ್ನೆಲ್ಲ ಜೋಡಿಸಿದ್ಮೇಲೆ ತಾನೆ ಇನ್ನು ಬಾಕಿ ಬುಕ್ಸ್ ಇರೋದಕ್ಕೆ ಜಾಗನೂ ಬೇಕಲ್ಲ. ಆಮೇಲೆ ಯಾವ ಬುಕ್ಸ್ ಬೇಕು, ಯಾವ ಬುಕ್ಸ್ ಬೇಡ ಅನ್ನೋದನ್ನು ಎಲ್ಲ ಡಿಸೈಡ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಬುಕ್ಸು ಅಂತ ಬಂದಾಗ ಈ ಓದೋ ಹುಚ್ಚಿರೋರ್ಗೆ ಬುಕ್ಸ್ ಇಲ್ದೇ ಇರಕ್ಕೆ ಆಗಲ್ಲ. ನಾವು ಚಿಕ್ಕವರಾಗಿದ್ದಾಗ ಏನ್ ಮಾಡ್ತಾ ಇದ್ವಿ, ಬುಕ್ಸ್ ಅಂತಂದ್ರೆ ಹೇಗೆ ಓದ್ತಾ ಇದ್ವಿ, ಅದಕ್ಕೆ ಅಮ್ಮ ಏನ್ ಮಾಡೋರು, ಹೇಗೆ ಬೈಯೋರು ಅಂತ ಇರ್ಬೋದು. ಅಥವಾ ಅಪ್ಪಾಜಿಯವರು ನಾನು ತುಂಬಾ ಬುಕ್ಸ್ ಓದ್ತಾ ಇದ್ನಲ್ಲ, ಅದಕ್ಕೆ ಅವ್ರು ಏನ್ ಹೇಳಿದ್ರು. ಆಮೇಲೆ ಶಂಕರ್ ನಾಗ್ ಅವರು ಬುಕ್ಸ್ ಬಗ್ಗೆ ನನಗೆ ಕೆಲವು ವಿಷಯಗಳನ್ನೆಲ್ಲ ಹೇಳಿದ್ರು. ನಾನು ಅವ್ರ ಜೊತೆ ಹಳ್ಳಿಯ ಸುರಾಸುರರು ಸಿನಿಮಾ ಮಾಡಿದಾಗ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಲೇಬೇಕು. ಬುಕ್ಸ್ ಜೋಡಿಸ್ತಾ ಆ ಕಥೆಗಳೆಲ್ಲ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಬುಕ್ಸಿನ ವಿಷಯ ಮಾತಾಡ್ತಾ ಇರುವಾಗ ನಾವು ನಮ್ಮ ಹೆಮ್ಮೆಯ ಕನ್ನಡತಿಯಾದ ಬಾಲು ಮುಷ್ತಕ್ ಅವ್ರಿಗೆ ಅಭಿನಂದಿಸಲೇಬೇಕು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಮೇಡಮ್. ಅವರು ಎಂಥ ಅದ್ಭುತವಾದ ಕಥೆಗಳನ್ನ ಬರೆದಿದ್ದಾರೆ. ಸಣ್ಣ ಸಣ್ಣ ಕಥೆಗಳಿರ್ಬೋದು, ಪುಸ್ತಕಗಳಿರ್ಬೋದು. ಈಗ ಮೊನ್ನೆ ಎಲ್ರಿಗೂ ಗೊತ್ತೇ ಇದೆ, ಅವರು ಬರೆದಂಥ ಪುಸ್ತಕಕ್ಕೆ ಬುಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಒನ್ಸ್ ಅಗೇನ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಒಂದು ವಿಷಯ ಏನು ಗೊತ್ತಾ, ಸುಬಿಕುಟಿ ಆ ಪುಸ್ತಕ ಓದ್ತಾ ಇದ್ದು. ಅವ್ರು ಬರೆದಿರೋಂಥ ಪುಸ್ತಕ, ಅದು ಯಾವ್ದು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿ ಅವ್ರಿಗೆ ಪ್ರಶಸ್ತಿ ಸಿಕ್ತೋ ಆ ಪುಸ್ತಕ ಓದ್ತಾ ಇದ್ಲು. ಆಮೇಲೆ ನನ್ಗೆ ಹೇಳೋದು, ಅಮ್ಮ ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ನೀನ್ ಇದನ್ನ ಓದ್ಲೇಬೇಕು. ನಂದು ಆಲ್ಮೋಸ್ಟ್ ಇನ್ನೇನು ಮುಗೀತಾ ಬಂದಿದೆ, ನಾನು ಅದನ್ನ ರಿಟರ್ನ್ ಮಾಡೋಕ್ ಮುಂಚೆ ನೀನು ಆ ಪುಸ್ತಕ ಓದು ಅಂತ. ಆಯ್ತು, ಓದ್ತೀನಿ ಅಂತಂದೆ. ಆ್ಯಂಡ್ ನೋಡ್ತು ಅಂತಂದ್ರೆ ಆ ಪುಸ್ತಕಕ್ಕೆ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ. ಸೊ ಹಾಗಾಗಿ ಅವಳು ಇನ್ನೇನು ಆ ಪುಸ್ತಕನ ಆಲ್ಮೋಸ್ಟ್ ಮುಗಿಸೋ ಸ್ಟೇಜಲ್ಲಿ ಇದ್ದಾಳೆ. ಅವಳು ಮುಗಿಸಿದ ಮೇಲೆ ನಾನು ಆ ಪುಸ್ತಕ ಓದ್ತೀನಿ. ಆ್ಯಂಡ್ ನಾವು ಜನರಲ್ ಆಗಿ ಈಚೆಗೆ ಏನು ಮಾಡ್ತೀನಿ ಅಂತಂದರೆ, ಮುಂಚೆ ಕೊಂಡ್ಕೊಂಡಿದ್ದ ಪುಸ್ತಕಗಳನ್ನೆಲ್ಲನೂ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೆ, ಯಾವುದನ್ನು ಕೊಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಕೆಲವೊಂದು ಅಂಗಡಿಗಳಿದೆ, ನಾವು ಓದಂಥ ಪುಸ್ತಕಗಳನ್ನ ವಾಪಸ್ ರಿಟರ್ನ್ ಮಾಡಿದ್ರೆ ಅದಕ್ಕೊಂದು ಅರ್ಧ ಬೆಲೆ ಕೊಡ್ತಾರೆ. ಆಮೇಲೆ ಆ ಅಮೌಂಟ್ಗೆ ನಾವು ಅಥವಾ ಇನ್ನೂ ಎಕ್ಸ್ಟ್ರಾ ದುಡ್ಡು ಹಾಕಿ ನಾವು ಬೇರೆ ಬೇರೆ ಪುಸ್ತಕಗಳನ್ನ ಕೊಡ್ಬೋದು. ಸೊ ಹಾಗಾಗಿ ಸರ್ಕ್ಯುಲೇಟು ಆಗ್ತಾ ಇರುತ್ತೆ. ಆಮೇಲೆ ತುಂಬ ಪುಸ್ತಕಗಳು ನಮ್ಮ ಹತ್ರ ಅಕ್ಯುಮುಲೇಟ್ ಆಗಲ್ಲ. ಇವಾಗ ಪುಸ್ತಕ ಇಟ್ಕೊಂಡ್ಮೇಲೆ ಅದನ್ನ ಮೇಂಟೈನು ಮಾಡಬೇಕಲ್ವಾ ನೀಟಾಗಿ, ಅದನ್ನು ಎಲ್ಲ ಧೂಳು ಹೊಡಿಬೇಕು, ಅವಾಗ ಸ್ವಲ್ಪ ಗಾಳಿ ಆಡೋಗಿರ್ಬೇಕು. ಇಲ್ಲಂದ್ರೆ ಪುಸ್ತಕಗಳೆಲ್ಲ ಒಂಥರ ಒಂದು
ಒಂಥರ ಮುಂಗಲ್ ವಾಸನೆ ಬಂದಂಗೆ ಆಗ್ಬಿಡುತ್ತೆ, ಒಂಥರ ಮಸ್ಟಿ ಸ್ಮೆಲ್. ಆಮೇಲೆ ಆ ಪೇಪರ್ ಎಲ್ಲ ಒಂಥರ ಹಳೇದಾದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ನಾನು ತುಂಬ ಬೇಕು ಅನ್ಸಿದ್ದು ಅಥವಾ ತುಂಬ ಇಷ್ಟವಾದಂಥ ಪುಸ್ತಕ ಅಥವಾ ಕಲೆಕ್ಟರ್ಸ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅಂಥ ಪುಸ್ತಕಗಳೆಲ್ಲ ಇಟ್ಕೋತೀನಿ. ಬಾಕಿ ಇದೆಲ್ಲ ಓದಿದ್ಮೇಲೆ ನಮ್ಮ ಅದಕ್ಕೆ ಓದ್ತೀನಿ ಇದ್ರು ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಓದ್ತೀನಿ ಅಂತಂದರೆ ಸರ್ಕ್ಯುಲೇಟ್ ಮಾಡಿ ಆಮೇಲೆ ಐ ರಿಟರ್ನ್ ಇಟ್ ಆ್ಯಂಡ್ ಎಕ್ಸ್ಚೇಂಜ್ ಫಾರ್ ಸಮ್ ಅದರ್ ಬುಕ್ಸ್. ಸೊ ಆಮೇಲೆ ಇನ್ನೊಂದು ವಿಷಯ, ಇವತ್ತು ಈ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯೂಟ್ಯೂಬ್ ಶುರು ಮಾಡಿ ಆಗಲೇ 3 ತಿಂಗಳಾಗೋಯ್ತು. ಎಷ್ಟು ಬೇಗ ಟೈಮ್ ಓಡುತ್ತೆ ನೋಡಿ. ಇದಕ್ಕೆ ಮುಂಚೆ ಒಂದ್ಸತಿ ನಾನು ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ. ಅಂದರೆ ಅದು ಬೇರೆ ಬೇರೆ ಕಡೆಯಿಂದ ಬಂದಂಥ ಪ್ರಶ್ನೆಗಳು, ಅಂದರೆ ನನ್ನ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಯಾರಾದರೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ. ಆದರೆ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರೋವಂಥವರು ನನ್ನ ವಿಡಿಯೋಸ್ನ ನೋಡಿ ಕೇಳಿರುವಂಥ ಪ್ರಶ್ನೆ, ಅಂದರೆ ಇಲ್ಲಿ ಒಂದು ನಿಮಿಷ, ನನ್ನ ಯೂಟ್ಯೂಬ್ ನೋಡಿ ಕೇಳಿರುವಂಥ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ತೀನಿ. ಸೊ ಕೆಲಸ ಮಾಡ್ತಾ ಮಾಡ್ತಾ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್, ಏನಂತೀರಾ? ಓಕೆ ಅಲ್ವಾ? ಸೊ ಈಗ ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಕ್ಕೆ ಮುಂಚೆ ಇದೊಂದು ಡಬ್ಬನ ಖಾಲಿ ಮಾಡ್ಬಿಟ್ಟು ಆಮೇಲೆ ಶುರು ಮಾಡೋಣ. ಇದೆಲ್ಲ ಸುಬಿಕುಟಿಗೆ ಅವಳು ಚಿಕ್ಕವಳಾಗಿದ್ದಾಗ ಗೋಲ್ಡನ್ ಪರ್ಚೇಸ್ ಮಾಡಿದಂಥ ಬುಕ್ಸ್. ಇದೆಲ್ಲ ಟೈಮ್ ಲೈಫ್ ಸೀರೀಸ್ ಅಂತ ಎಲ್ಲ ಎಜುಕೇಶನಲ್ ಬುಕ್ಸ್ಗಳಿದು. ಸೈನ್ಸ್ ಬಗ್ಗೆ, ನಮ್ಮ ಒಂದು ನೇಚರ್ ಬಗ್ಗೆ ತುಂಬಾನೇ ಒಳ್ಳೆ ಬುಕ್ಸು, ತುಂಬ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ವೆರಿ ನೈಸ್. ಆ್ಯಂಡ್ ಈ ಬುಕ್ಸಲ್ಲಿ ಮಾರಲ್ ಸೈನ್ಸ್ ಅಂತ ನಾವೇನಂತೀವಿ, ನೀತಿ ಪಾಠಗಳು, ಅದ್ರ ಬಗ್ಗೆ ಕೆಲವು ಕಥೆಗಳಿರುವಂಥದ್ದೇ ಸೀರೀಸ್ ಆಫ್ ಬುಕ್ಸ್ ಇದೆ. ಅದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬರೀ ಮಕ್ಕಳು ಓದೋದಲ್ಲ, ದೊಡ್ಡವರು ಓದಬೇಕು. ಅಂಥ ಒಳ್ಳೊಳ್ಳೆ ಕಥೆಗಳು, ಅಂಥ ಒಳ್ಳೊಳ್ಳೆ ನೀತಿ ಪಾಠಗಳು ಹೇಳುವಂಥ ಬುಕ್ಸ್ ಇದೆ. ಸೊ ಇನ್ಫ್ಯಾಕ್ಟ್ ಇಟ್ಸ್ ಮೈ ಫೇವ್ರೆಟ್ ಆಲ್ಸೋ. ಆ್ಯಂಡ್ ನೀವು ನಂಬಲ್ಲ, ನಿಧಿ ಈಗ್ಲೂ ಆ ಪುಸ್ತಕಗಳನ್ನೆಲ್ಲ ತೆಗೆದು ಓದ್ತಾಳೆ. ಆಮೇಲೆ ಇನ್ ಕೆಲವೆಲ್ಲ ಕ್ಲಾಸಿಕ್ಸ್ ಬಿಡಿ, ಲೈಕ್ ನಮ್ಮ ಜಾಗ್ರಫಿ ಬಗ್ಗೆ, ಸೈನ್ಸ್, ಈ ಥರ ತುಂಬ ಟಾಪಿಕ್ಸ್ ಇದೆ. ಸೊ ದಿಸ್ ಇಸ್ ಹರ್ ಆಲ್ ಟೈಮ್ ಫೇವ್ರೆಟ್. ಇದೊಂಥರ ಏನಂತಾರೆ, ವಜ್ರ ವೈಡೂರ್ಯ ಕಾಪಾಡುವಂಗೆ ಕಾಪಾಡ್ಕೋಬೇಕು. ಸೊ ಎಸ್, ಐ ಆಮ್ ಡನ್ ವಿತ್ ದ ಫಸ್ಟ್ ಬಾಕ್ಸ್. ಈಗ ಈ ಬಾಕ್ಸು ಆದಷ್ಟು ಮಟ್ಟಿಗೆ ಎಷ್ಟು ಪ್ರಶ್ನೆಗಳಿಗಾಗುತ್ತೋ ಅಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡ್ತೀನಿ. ಬಾಕ್ಸ್ಗಳು ಎಷ್ಟು ಭಾರ ಇದೆ ಅಂದರೆ ಎತ್ತಕ್ಕೆ ಆಗಲ್ಲ. ಇದು ಯಾವುದೋ ಬುಕ್ಸಿಂದ ಆಚೆ ಬಂದ್ಬಿಟ್ಟಿದೆಯಲ್ಲಪ್ಪ, ಇದನ್ನು ಹಾಕಬೇಕು. ಸರಿ, ಇಲ್ಲಿ ಇಡ್ತೀನಿ, ಆಮೇಲೆ ಹಾಕ್ತೀನಿ. ಫಸ್ಟು ಜುಟ್ಟು ಕಟ್ಕೊಂಡ್ಬಿಡ್ತೀನಿ, ತುಂಬ ಸೆಕೆ ಆಗ್ತಾ ಇದೆ, ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಾಂದರೆ. ನನಗಂತೂ ಈ ಕೂದಲು ಬಿಟ್ಕೊಂಡು ಕೆಲಸ ಮಾಡೋದು ಅಂದರೆ ಆಗೋದೇ ಇಲ್ಲ. ನೀಟಾಗೆಲ್ಲ ಹೇಳೋದಕ್ಕೆ ಹಿಂದೆ ಕಟ್ಬಿಟ್ಟು ಕೆಲಸ ಮಾಡಿದ್ರೆ ಆಗೋಂಥರ ಖುಷಿ. ಏನು ಗೊತ್ತಾ, ಎತ್ತಿಟ್ಟು ಕೆಲಸ ಮಾಡ್ತಾ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಕೂತ್ಕೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಕ್ವೆಶ್ಚನ್ ಆನ್ಸರ್ಸ್. ಸೊ ಒಂದು ಫಸ್ಟ್ ಕ್ವೆಶ್ಚನ್, ಕಾಮನ್ ಕ್ವೆಶ್ಚನ್, ಎಲ್ಲರೂ ಕೇಳುವಂಥ ಕ್ವೆಶ್ಚನ್ನು. ಇದ್ರ ಹೊರಗಡೆನೋ, ಅಂದರೆ ಯೂಟ್ಯೂಬ್ ಹೊರಗಡೆನೋ ನನ್ನೆಲ್ಲರೂ ಕೇಳ್ತಾರೆ. ಅದಕ್ಕೆ ಆ ಕ್ವೆಶ್ಚನ್ನಿಂದನೇ ಮೊದಲು ಶುರು ಮಾಡ್ತೀನಿ. ನೀವು ಯಾಕೆ ಕನ್ನಡಕನ ಯಾವಾಗಲೂ ನಿಮ್ಮ ತಲೆ ಮೇಲೆ ಹಾಕೊಂಡಿರ್ತೀರಾ? ಕೆಲವರು ಅಷ್ಟೇ ಕೇಳ್ತಾರೆ, ಇನ್ನು ಕೆಲವರು ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂದರೆ ನನಗೆ ಈ ಓದೋದು ಸ್ವಲ್ಪ ಕಷ್ಟ, ಕನ್ನಡಕ ಇಲ್ಲದಿದ್ರು ಓದೋಕ್ಕೆ ಕಷ್ಟ ಆಗುತ್ತೆ. ಅದನ್ನೇನಂತಾರೆ, ನಂಗೆ ಸಡನ್ನಾಗಿ ಕನ್ಫ್ಯೂಸ್ ಆಗೋಯ್ತು, ಶಾರ್ಟ್ ಸೈಟಾ ಲಾಂಗ್ ಸೈಟಾ ಏನೋ, ಎನಿವೆ. ಸೊ ಓದೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕನ್ನಡಕ ಬೇಕೇ ಬೇಕು. ಏಕೆಂದರೆ ಕನ್ನಡಕ ಇಲ್ಲದೆ ಓದ್ಬೋದು, ಅಂದರೆ
ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ, ಸ್ಟ್ರೈನ್ ಆಗತ್ತೆ ಕಣ್ಣಿಗೆ. ಸೊ ಸ್ಟ್ರೈನ್ ಮಾಡಿಕೊಂಡು ಆಮೇಲೆ ತಲೆನೋವು ಬರ್ಸ್ಕೊಂಡು ಅದರಿಂದ ಪವರ್ ಜಾಸ್ತಿಯಾಗಿ ಒದ್ದಾಡೋದಕ್ಕಿಂತ ಕನ್ನಡಕ ಯಾವಾಗಲೂ ಹತ್ರ ಇದ್ರೆ ಒಳ್ಳೇದು ಅಂತ. ಮುಂಚೆ ಅದಕ್ಕೊಂದು ಚೈನ್ ಹಾಕೋತಾ ಇದ್ದೆ. ಬಟ್ ಅದು ಕೆಲಸ ಎಲ್ಲ ಮಾಡಬೇಕು ಅಂದಾಗ ಅಥವಾ ಅಡುಗೆ ಮಾಡಬೇಕು ಅಂದಾಗ ಅದು ಅಡ್ಡಾಡ ಬರುತ್ತೆ, ಒಂಥರ ಹಿಂಸೆ. ಆಮೇಲೆ ಎಷ್ಟೋ ಸತಿ ತಗ್ಲಿ ಸ್ಕ್ರಾಚಸ್ ಆಗುತ್ತೆ, ಲೆನ್ಸ್ ಎಲ್ಲ ಕೆಲವೊಂದ್ಸತಿ ಮುರಿದು ಹೋಗಿದೆ. ಸೊ ಅದು ಬೇಡ ಅಂತ ಅದನ್ನ ಬಿಟ್ಟೆ. ಇಲ್ಲ ಎಲ್ಲೋ ಇಟ್ಬಿಟ್ಟು ಮರ್ತ್ಬಿಟ್ಟು ಏನಾದರೂ ಓದಬೇಕು ಮಾಡಬೇಕು ಅಂದ್ರೆ ಅದಕ್ಕೆ ಹುಡ್ಕಾಡೋದಾಗತ್ತೆ. ಒಂದೊಂದ್ಸತಿ ಮರ್ತ್ಬಿಟ್ಟು ಹಾಗೆ ಆಚೆ ಹೊಟ್ಟೋಗ್ತೀನಿ. ಸೊ ಅದರಿಂದ ತಲೆ ಮೇಲೆ ಹಾಕೊಳ್ಳೋಕೆ ಶುರು ಮಾಡಿದೆ. ಐ ಫೈಂಡ್ ಇಟ್ ವೆರಿ ಕನ್ವೀನಿಯೆಂಟ್ ಆ್ಯಂಡ್ ಜೊತೆಗೆ ಅದೊಂಥರ ಹೇರ್ ಬ್ಯಾಂಡ್ ಥರನೂ ವರ್ಕ್ ಆಗುತ್ತೆ. ಗಾಳಿಗೆ ಹೋದಾಗ ನಂಗೆ ಮುಂದೆ ತುಂಬ ಫ್ರಿಝಿ ಹೇರ್ ಇದೆ. ಸೊ ಹಾಗಾಗಿ ಇಟ್ ಸರ್ವ್ಸ್ ಟೂ ಪರ್ಪಸ್. ಹೇರ್ ಬ್ಯಾಂಡ್ ಥರನೂ ಕೆಲಸ ಮಾಡುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಓದಬೇಕು ಅನ್ನಿಸ್ದಾಗ ಹಿಂಗೆ ತೆಗೆದ ಹಿಂಗೆ ಹಾಕ್ಕೊಂಡ ಓದ್ದ. ವೆರಿ ಕನ್ವೀನಿಯೆಂಟ್. ಆ್ಯಂಡ್ ನಾನು ಯಾವತ್ತೂ ತುಂಬ ಲುಕ್ಸ್ ಬಗ್ಗೆ ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟೋಳಲ್ಲ. ಪ್ರಾಕ್ಟಿಕಲ್ ಆಗಿರಬೇಕು, ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗದೆ ಇದ್ದಂಗೆ ನನಗೆ ಹೆಲ್ಪ್ ಆಗೋಗಿದ್ರೆ ನಾನು ಮಾಡ್ತೀನಿ. ಐ ಆಮ್ ನಾಟ್ ಟು ವರಿಡ್ ಅಬೌಟ್ ದ ಲುಕ್ಸ್ ಪಾರ್ಟ್ ಆಫ್ ಇಟ್. ಸೊ ಅಷ್ಟೇ ರೀಸನು, ಇನ್ನೇನಿಲ್ಲ. ಇಟ್ ಇಸ್ ಕನ್ವೀನಿಯೆಂಟ್ ಅಂತ. ಎರಡನೇ ಪ್ರಶ್ನೆ, ತುಂಬ ಜನ ಈ ಪ್ರಶ್ನೆ ಕೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಅದರದ್ದೇ ಬೇರೆ ಬೇರೆ ವೇರಿಯೇಷನ್ಸ್ ಇದೆ. ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ನಿಮ್ಮ ಡೇಟ್ ಆಫ್ ಬರ್ತ್ 1986. ಹಾಗಿದ್ರೆ ಆನಂದ್ ರಿಲೀಸ್ ಆಗಿದ್ದು ಸೇಮ್ ಇಯರ್ ಅಲ್ವಾ? ಇಂಟ್ರೋ ವಿಡಿಯೋನಲ್ಲಿ 1986 ಅಂತ ಇರೋದ್ರ ಬಗ್ಗೆ. ಆಮೇಲೆ 1986 ಬಾರ್ನ ಕ್ವೆಶ್ಚನ್ ಮಾರ್ಕ್ ಅಥವಾ ಇಂಡಸ್ಟ್ರಿನ ಕ್ವೆಶ್ಚನ್ ಮಾರ್ಕ್, ಇಂಡಸ್ಟ್ರಿಗೆ ಬಂದಿದ್ದ ಅಂತ ಕ್ವೆಶ್ಚನ್ ಮಾರ್ಕ್, ಈ ಥರ. ಸೊ 1986 ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಂದರೆ ಆನಂದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗಿ ಆನಂದ ಸಿನಿಮಾ ರಿಲೀಸ್ ಆಗಿದ್ದು 1986. ಸೊ ಅದನ್ನೇ ಇಂಟ್ರೋ ವಿಡಿಯೋದಲ್ಲಿ ಹಾಕಿರೋದು. ಇಟ್ ಈಸ್ ನಾಟ್ ಮೈ ಡೇಟ್ ಆಫ್ ಬರ್ತ್. ಅದು ಒಂದು ರೀತಿಲಿ ಅದು ನನಗೆ ಒಂದು ಹೊಸ ಐಡೆಂಟಿಟಿ ಕೊಟ್ಟಂಥ ವರ್ಷ, ನನ್ನ ಒಂದು ಕೆರಿಯರ್ ಶುರುವಾಗಿದಂಥ ವರ್ಷ, ಅಂಥ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿದಂಥ ವರ್ಷ. ಸೊ ಇಟ್ ಈಸ್ ವೆರಿ ಸ್ಪೆಷಲ್, ವೆರಿ ಮೀನಿಂಗ್ಫುಲ್ ಟು ಮೀ. ಹಾಗಾಗಿ ಆ 1986 ಅಂತ ಆ ಇಂಟ್ರೋ ವಿಡಿಯೋದಲ್ಲಿ ಮಾಡಿದ್ದು. ಏಕೆಂದರೆ ಇವತ್ತು ನಾನು ಸುಧಾರಣೆಯಾಗಿರೋದೆ ನನ್ನ ಆನಂದ್ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ರಿಂದ. ಸೊ ಹಾಗಾಗಿ 1986 ಅಂತ. ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಮೈ ಡೇಟ್ ಆಫ್ ಬರ್ತ್. ಆ್ಯಂಡ್ ಇನ್ನು ಕೆಲವರು ಬರೀ 39 ವರ್ಷ ಅಲ್ವಾ ಆಗಿರೋದು, 40 ಹೇಗಾಯಿತು ಅಂತ ಏನೇನೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ದಾರೆ. ದಟ್ ಈಸ್ ಇರ್ರೆಲೆವೆಂಟ್. ಐ ಥಿಂಕ್ ಏನಂತಾರೆ 39 ವರ್ಷ ಮುಗಿದಿದೆ ಆ್ಯಂಡ್ ಸ್ಟೆಪ್ಪಿಂಗ್ ಇನ್ ಟು ದ 40th ಇಯರ್. ಹಾಗೆ ನೋಡೋಕ್ಕೋದ್ರೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದು ಆ ಲೆಕ್ಕ ಕೂಡ ತೊಗೊಂಡ್ರೆ 50 ವರ್ಷ ಆಗುತ್ತೆ. ಸೊ ಇಟ್ ಈಸ್ ಜಸ್ಟ್ ನಂಬರ್ಸ್ ಆ್ಯಂಡ್ ಮೋರ್ ದೆನ್ ದಟ್ ಒಂದು ಸೆಂಟಿಮೆಂಟ್ ಅಷ್ಟೇ, ಇನ್ನೇನೂ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಹೋಮ್ ಟೂರ್ ಮಾಡಿ ಅಂತ ಮೆಜಾರಿಟಿ ಆಫ್ ದ ಪೀಪಲ್ ಕೇಳಿದ್ರು. ತುಂಬ ಜನ ಕೇಳಿದಿರೋ ಹೋಮ್ ಟೂರ್ ಮಾಡಿ ಅಂತ. ಮಾಡ್ತೀನಿ, ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಸದ್ಯದಲ್ಲೇನೋ ಇರ್ಬೋದು ಅಥವಾ ಇನ್ಯಾವಾಗಲಾದರೂ ಮಾಡೇ ಮಾಡ್ತೀನಿ. ಏಕೆಂದರೆ ಇನ್ನೂ ಕೆಲವೊಂದು ಥಿಂಗ್ಸ್ ಎಲ್ಲ ಸೆಟ್ ಮಾಡೋದಿದೆ. ಪೂರ್ತಿ ಸೆಟಲ್ ಡೌನ್ ಆಗಿಲ್ಲ, ಪೂರ್ತಿ ಅಂತ ಹೇಳಲ್ಲ, ಇನ್ನೂ ಸೆಟ್ಲ್ ಆಗೋವಂಥದ್ದಿದೆ ಇನ್ನೂ. ಆ್ಯಂಡ್ ಕೆಲವೊಂದು ಏನಂತಾರೆ, ಕೆಲವೆಲ್ಲ ಇಟ್ ಈಸ್ ಮೈ ಪ್ರೈವೇಟ್ ಸ್ಪೇಸ್. ಸೊ ಹಾಗಾಗಿ ನಾನು ಪೂರ್ತಿ ಹೋಮ್ ಟೂರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮೆಜಾರಿಟಿ ಆಫ್ ದ ಪ್ಲೇಸಸ್ ಡೆಫಿನೆಟ್ಲಿ ನಾನು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ನಾನು ಯಾಕೆ ಕೆಲವೊಂದೆಲ್ಲ ಇದೇ ರೀತಿ ಬೇಕು, ಹೀಗೆ ಬೇಕು, ಈ ಥರ ಕಲರ್ಸೇ ಬೇಕು ಅಂತ ಯಾಕೆ ಪ್ಲ್ಯಾನ್ ಮಾಡಿದೆ, ಹೇಗೆ ಮಾಡಿದೆ, ಇದೆಲ್ಲನೂ ಡೆಫಿನೆಟ್ಲಿ ಐ ವಿಲ್ ಶೇರ್ ಇಟ್ ವಿತ್ ಯು. ಓಕೆನಾ?